ತಾಂತ್ರಿಕ ದೋಷ ಕಾಣಿಸಿಕೊಂಡಿದ್ದರಿಂದ ವಿಮಾನ ಪತನ ಆಗಿರ್ತಕ್ಕಂಥದ್ದು ಅಹಮದಾಬಾದ್ನಲ್ಲಿ. ವಿಮಾನ ಪತನಕ್ಕೂ ಎಟಿಸಿಗೆ ವಿಮಾನದ ಪೈಲಟ್ ಮಾಹಿತಿಯನ್ನ ನೀಡಿದ್ದ, ಆದರೂ ಕೂಡ ಈ ದುರ್ಘಟನೆಯನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿರ್ತಕ್ಕಂಥ ಭೀಕರ ವಿಮಾನ ಪತನ, AI-171 ಬೋಯಿಂಗ್ ವಿಮಾನ ಪತನಗೊಂಡಿದೆ. ನೋಡಿ, ಆ ವಿಮಾನದ ಅವಶೇಷಗಳು ಕಟ್ಟಡವೊಂದರ ಮೇಲೆ ಬಿದ್ದಿರ್ತಕ್ಕಂತಹ ದೃಶ್ಯಗಳನ್ನ ನೋಡ್ತಾ ಇದ್ರ. ಸಂಪೂರ್ಣ ಸುಟ್ಟು ಭಸ್ಮ ಆಗಿ ಹೋಗಿದೆ ಇಡೀ ವಿಮಾನ. 242 ಜನ ಇದ್ದಂತಹ ವಿಮಾನ ಸುಟ್ಟು ಭಸ್ಮ ಆಗೋಗಿರ್ತಕ್ಕಂಥದ್ದು. ಆ ದೃಶ್ಯಗಳನ್ನ ನೋಡಿದ್ರೆ ಮೈ ನಡುತ್ತಾ ಇದೆ. ಆ ತರ ಒಂದು ದೃಶ್ಯಗಳು. ಲಂಡನ್ಗೆ ಹೊರಟಿದ್ದಂತಹ ವಿಮಾನ, ಲಂಡನ್ಗೆ ತೆರಳುತ್ತಾ ಇದ್ದಂತಹ ಪ್ರಯಾಣಿಕರಿದ್ರು. ಅದರಲ್ಲಿ 242 ಮಂದಿ ಪ್ರಯಾಣಿಕರು. ದುರಂತದ ಮಾಹಿತಿಯನ್ನ ಕೇಳಿದೆ ಪ್ರಧಾನಿ ಕಚೇರಿ. ಜೊತೆಗೆ ಕೇಂದ್ರ ವಿಮಾನಯಾನ ಸಚಿವರು ಕೂಡ ಸಂಪರ್ಕದಲ್ಲಿದ್ದಾರೆ. ಏನೇನು ನಡೀತಾ ಇದೆ ಅನ್ನೋದರ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಭಾರತ ಕಂಡು ಕೇಳರಿಯದ ವಿಮಾನ ದುರಂತ ಅಂತ ಹೇಳಬೇಕು. ಅಂಥ ಒಂದು ದುರಂತ ನೋಡ್ತಾ ಇದ್ದೀವಿ. ಗುಜರಾತ್ನ ಅಹಮದಾಬಾದ್ನಲ್ಲಿ ಸಂಭವಿಸಿರ್ತಕ್ಕಂಥ ವಿಮಾನ ದುರಂತ. ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ನೆಲಕ್ಕಪ್ಪಳಿಸಿದೆ. ಯಾರಾದರೂ ಪ್ರಯಾಣಿಕರು ಬದುಕಿರುವ ಸಂಭವನೀಯತೆ ಬಹಳ ಕಡಿಮೆ ಅಂತ ಪ್ರತ್ಯಕ್ಷದರ್ಶಿಯೊಬ್ಬರು ಹೇಳ್ತಾ ಇದ್ರು ರಿಪಬ್ಲಿಕ್ ಕನ್ನಡಕ್ಕೆ. ಆ ವಿಮಾನ ಪತನಗೊಂಡಿರುವ ಸ್ಥಳದಲ್ಲಿ ಅದಕ್ಕೆ ದೊಡ್ಡ ಹೊಗೆ ಬರ್ತಾ ಇದೆ ನೋಡಿ. ಆ ಬಿಲ್ಡಿಂಗ್ ಮೇಲೆ ವಿಮಾನ ಪತನ ಆಗಿರ್ತಕ್ಕಂಥದ್ದು. ವಿಮಾನದ ಭಾಗಗಳು ಆ ಕಟ್ಟಡದ ಮೇಲೆ ಕುಸಿದಿರುವಂತಹ ದೃಶ್ಯ. ಕಟ್ಟಡಕ್ಕೆ ನುಗ್ಗುಬಿಟ್ಟಿದೆ ವಿಮಾನ. ಕಟ್ಟಡದ ಮೇಲೆ ವಿಮಾನ ಬಿದ್ದಿದೆ. ಯಾವ ರೀತಿಯಲ್ಲಿ ಬಿದ್ದಿದೆ ನೋಡ್ತಾ ಇದ್ರ ದೃಶ್ಯಗಳು. ವಿಮಾನದ ಅವಶೇಷಗಳು ಆ ಕಟ್ಟಡದ ಮೇಲೆ ನೋಡ್ತಾ ಇದ್ವಿ. ನಾವು ದೃಶ್ಯಗಳನ್ನು ನೋಡ್ತಾ ಇದ್ವಿ. ಒಂದ್ ಕಡೆ ವಿಮಾನ ಉಳಿದ ಅವಶೇಷಗಳು ನೆಲಕ್ಕೆ ಬಿದ್ದಿದೆ, ಮತ್ತೊಂದಷ್ಟು ಅವಶೇಷಗಳು ಕಟ್ಟಡದ ಮೇಲ್ಭಾಗದಲ್ಲಿ ಬಿದ್ದಿರ್ತಕ್ಕಂಥದ್ದು. ಸುತ್ತಮುತ್ತ ಎಲ್ಲ ಕಡೆ ಚೆಲ್ಲಾಡ್ಬಿಟ್ಟಿದೆ ಅವಶೇಷಗಳು. ವಿಮಾನದ ಪ್ರತಿ ಭಾಗಗಳು ಆ ಕಡೆ ಈ ಕಡೆ ಎಲ್ಲ ಸುಟ್ಟು ಭಸ್ಮವಾಗಿ ಬಿದ್ದಿರುವಂತದ್ದನ್ನ ನೋಡ್ತಾ ಇದ್ವಿ. ನೇರ ಪ್ರಸಾರದ ದೃಶ್ಯಗಳು ವೀಕ್ಷಕರೇ, ನೀವು ನೋಡ್ತಾ ಇರೋದು ಲೈವ್ ವಿಜುವಲ್ಸ್. ನೇರ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಅಗ್ನಿಶಾಮಕ ದಳ ಬೆಂಕಿಯನ್ನ ನಂದಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಕೂಡ ಬೆಂಕಿ ನಂದುತ್ತಾ ಇಲ್ಲ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದೆ ವಿಮಾನಕ್ಕೆ. ವಿಮಾನದ ಭಾಗಗಳು ಸುಟ್ಟು ಭಸ್ಮ ಆಗಿರುವಂತದ್ದನ್ನ ನೋಡ್ತಾ ಇದ್ರ. ಇನ್ನೊಂದಷ್ಟು ಉಳಿದ ಭಾಗ ಕಟ್ಟಡವೊಂದರ ಮೇಲೆ ಬಿದ್ದಿರ್ತಕ್ಕಂಥದ್ದು. ಯಾವುದೇ ಪ್ರಯಾಣಿಕರು ಇದರಲ್ಲಿ ಬದುಕುಳಿದಿರುವ ಸಂಭವನೀಯತೆ ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇದು ವಿಮಾನ ಪತನಗೊಂಡಿರ್ತಕ್ಕಂಥ ಜಾಗ. ಅಲ್ಲಿಗೆ ಈಗಾಗಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಬೆಂಕಿ ನಂದಿಸುವ ಕೆಲಸ ಬಹಳ ಸಾಗಿದೆ. ಆದ್ರೂ ಕೂಡ ಸಾಕಷ್ಟು ಜನ ಇದರಲ್ಲಿ ಸುಟ್ಟು ಭಸ್ಮ ಆಗಿರಬಹುದು ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. 242ಕ್ಕೂ ಹೆಚ್ಚು ಪ್ರಯಾಣಿಕರಿದ್ದಂತಹ ವಿಮಾನ ಕಟ್ಟಡಗಳ ಮೇಲೆ ಬಿದ್ದಿದೆ. ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಅಲ್ಲೂ ಕೂಡ ಬಿದ್ದಿದೆ. ಕಟ್ಟಡದ ಮೇಲೆ ನೋಡಿ, ಅಲ್ಲಿ ನಿರ್ಮಾಣ ಹಂತದ ಕಟ್ಟಡ. ಆ ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಬಂದು ಅಪ್ಪಳಿಸಿದೆ ವಿಮಾನ. ಅದು ಸ್ಪಷ್ಟವಾಗಿ ಆ ದೃಶ್ಯಗಳಲ್ಲಿ ಕಾಣುತ್ತೆ. ಪಕ್ಕದಲ್ಲಿರ್ತಕ್ಕಂಥ ಆ ಕಟ್ಟಡದ ಮೇಲೆ ವಿಮಾನ ಬಂದು ಅಪ್ಪಳಿಸಿರುವಂತಹ ದೃಶ್ಯಗಳು. ಸುತ್ತಮುತ್ತ ವಿಮಾನದ ಭಾಗಗಳು ಹೊತ್ತಿ ಉರಿದು ಬಿದ್ದು ನೋಡಿ ಇದೇ ದೃಶ್ಯ. ಕಟ್ಟಡದ ಮೇಲೆ ವಿಮಾನ ಬಂದು ಅಪ್ಪಳಿಸಿದೆ. ವಿಮಾನದ ಹಿಂಭಾಗ ಆ ಕಟ್ಟಡದ ಮೇಲೆ ಅಪ್ಪಳಿಸಿದೆ. ಭೀಕರವಾದ ದೃಶ್ಯಗಳು. ಒಂದ್ ರೀತಿಯಲ್ಲಿ ಭಾರತ ಕಂಡು ಕೇಳರಿದ ರೀತಿಯ ಒಂದು ವಿಮಾನ ದುರಂತ ಇದಾಗಿದೆ. ಟೇಕ್ ಆಫ್ ಆಗ್ತಾ ಇದ್ದ ಹಾಗೆ ಸಮಸ್ಯೆ ಬಂತು ಅಂದ ತಕ್ಷಣ ಎಟಿಸಿಗೆ ಫೋನ್ ಮಾಡಿ ಎಟಿಸಿಗೆ ಕನೆಕ್ಟ್ ಆಗಿ ತಿಳಿಸಿದ್ದಾರೆ ಪೈಲಟ್. ಆದರೂ ಕೂಡ ವಿಮಾನ ಪತನವನ್ನ ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಮಧ್ಯಾಹ್ನ 1:17 ಟೇಕ್ ಆಫ್ ಆಯಿತು ವಿಮಾನ. ಟೇಕ್ ಆಫ್ ಆಗಿ ಕೆಲವೇ ಕ್ಷಣಗಳಲ್ಲಿ ಇಂಜಿನ್ನಲ್ಲಿ ತಾಂತ್ರಿಕ ದೋಷ ಉಂಟಾಯಿತು ಅನ್ನುವಂತಹ ಮಾಹಿತಿ ಹೊರಬಂತು. ವಿಮಾನ ಸ್ವಲ್ಪ ಇನ್ನೇನು ಟೇಕ್ ಆಫ್ ಆಗ್ತಾ ಇದೆ ಅನ್ನೋ ಹಾಗೇನೆ ಹಿಂಭಾಗ ಮರವೊಂದಕ್ಕೆ ಬಡಿದಿದೆ. ಅಷ್ಟೇ ಅಲ್ಲ, ಸಂಪೂರ್ಣವಾಗಿ ಬಂದು ನಿರ್ಮಾಣ ಹಂತದ ಕಟ್ಟಡದ ಮೇಲೆ ಅಪ್ಪಳಿಸಿದೆ. ನಿರ್ಮಾಣ ಹಂತದ ಕಟ್ಟಡದ ಮೇಲೆ ವಿಮಾನ ಅಪ್ಪಳಿಸಿದ ದೃಶ್ಯ ನೋಡ್ತಾ ಇದ್ರ ವೀಕ್ಷಕರೇ. ವಿಮಾನ ಯಾವ ರೀತಿ ಪತನ ಆಯಿತು ಅನ್ನೋದು ಸಿಸಿಟಿವಿಯಲ್ಲಿ ಸರಿಯಾಗಿರ್ತಕ್ಕಂಥ ದೃಶ್ಯ ನೋಡ್ತಾ ಇದ್ರ. ವಿಮಾನ ಯಾವ ರೀತಿನಲ್ಲಿ ಪತನ ಆಯ್ತು ಅನ್ನುವಂಥದ್ದು, ಯಾವ ರೀತಿನಲ್ಲಿ
ನೋಡಿ ಅಪ್ಪಳಿಸಿದೆ, ಸೀದಾ ಕೆಳಗಡೆ ಬಂದು ಬಿದ್ದು ಸ್ಫೋಟಗೊಂಡಿದೆ. ಬೃಹತ್ ಸ್ಫೋಟ ಸಂಭವಿಸಿದೆ. ಸೀದಾ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ಕೆಳಗಡೆ ಅಪ್ಪಳಿಸಿ ಸ್ಫೋಟಗೊಂಡಿದೆ. ಬೃಹತ್ ಸ್ಫೋಟಗೊಂಡಿರ್ತಕ್ಕಂಥದ್ದು ನೋಡಿ. ವಿಮಾನ ಕಟ್ಟಡದ ಮೇಲೆ ಬಂದು ಬೀಳ್ತಾ ಇದೆ, ಬಿದ್ದು ಅಲ್ಲೇನೆ ಸ್ಫೋಟಗೊಂಡಿದೆ. ಗಾಳಿಯಲ್ಲಿ ಉರಿದು ಹೋಗಿದ್ದಾರೆ ಜನ, ಗಾಳಿಯಲ್ಲಿ ಉರಿದು ಹೋಗಿದ್ದಾರೆ. ವಿಮಾನ ನಿಧಾನವಾಗಿ ಹಾರಿ ಬರುತ್ತೆ. ದೃಶ್ಯ ನೋಡ್ತಾ ಇದ್ದೀರಾ. ನಿಧಾನವಾಗಿ ಹಾರಿ ಬಂದು ಸಂಪೂರ್ಣವಾಗಿ ಅಪ್ಪಳಿಸಿ ಸ್ಫೋಟಗೊಳ್ಳತ್ತೆ. ದೃಶ್ಯ ನೋಡ್ತಾ ಇದ್ದೀರಾ ವೀಕ್ಷಕರೇ. ಸಿಸಿಟಿವಿ ದೃಶ್ಯ ಸಿಕ್ಕಿದೆ. ಯಾವ ರೀತಿಯಲ್ಲಿ ವಿಮಾನ ಪತನ ಆಯ್ತು ಅನ್ನುವಂತಹ ದೃಶ್ಯ ಸಿಕ್ಕಿದೆ. ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ತಾಂತ್ರಿಕ ದೋಷ ಕಾಣಿಸಿಕೊಂಡು ಸೀದಾ ಕೆಳಗಡೆ ಬಿದ್ದು ಹೊತ್ತಿ ಉರಿದಿದೆ. ಬಹಳ ಒಂದು ದೊಡ್ಡ ಸ್ಫೋಟದ ರೀತಿಯಲ್ಲಿ ವಿಮಾನ ಸ್ಫೋಟಗೊಂಡಿರ್ತಕ್ಕಂಥದ್ದು. ಅಪ್ಪಳಿಸಿದ ತಕ್ಷಣವೇ ಬೆಂಕಿ ಹೊತ್ಕೊಂಡಿದೆ. ಮಕ್ಕಳು, ಹಿರಿಯರು ಎಷ್ಟು ಜನ ಇದ್ರೋ ಗೊತ್ತಿಲ್ಲ. 242 ಜನ ಇದ್ರು. ಲಂಡನ್ಗೆ ತೆರಳುತ್ತಾ ಇದ್ದಂತಹ ಜನಗಳು ಕೆಲವೇ ಕ್ಷಣಗಳ ಹಿಂದೆ ನೋಡಿ ಎಷ್ಟು ದೊಡ್ಡ ಸ್ಫೋಟ ಸಂಭವಿಸಿರುವ ದೃಶ್ಯಗಳನ್ನ ನೋಡ್ತಾ ಇದ್ರ. ನೋಡಿ ದೃಶ್ಯಗಳಲ್ಲಿ ಹೇಗೆ ವಿಮಾನ ಪತನ ಆಗಿದೆ ಅನ್ನೋದರ ದೃಶ್ಯ ರಿಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ನೋಡಿ ಸೀದಾ ಟೇಕ್ ಆಫ್ ಆಗ್ತಿದ್ದಂಗೆ ಸೀದಾ ಕೆಳಗಡೆ ಬರುತ್ತೆ. ಆ ಬಿಲ್ಡಿಂಗಿಗೆ ಕೊಲೈಡ್ ಆಗಿ ಸ್ಫೋಟಗೊಳ್ಳುತ್ತೆ. ಗೊತ್ತಿಲ್ಲ ಅಲ್ಲೇನಾದ್ರೂ ರನ್ವೇ ಇದ್ದಿದ್ರೆ ಬಚಾವ್ ಆಗ್ತಿತ್ತ ಗೊತ್ತಿಲ್ಲ. ಒಟ್ಟಾರೆ ಕೆಳಗಡೆ ಸೀದಾ ಕೆಳಗಡೆ ಬರುತ್ತೆ. ಕಂಟ್ರೋಲ್ ಮಾಡಕ್ಕಾಗಲ್ಲ. ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಯಾವ ರೀತಿಯಲ್ಲಿ ಆ ವಿಮಾನ ಸ್ಫೋಟಗೊಳ್ತು ಅನ್ನುವಂಥದ್ದನ್ನ ಯಾವುದೋ ಏನೋ ಒಂದು ಬಾಂಬ್ ಗಿಂಬ್ ಹಾಕಿರೋ ರೀತಿನಲ್ಲಿ ಇಡೀ ವಿಮಾನ ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಭಾರತದಿಂದ ಲಂಡನ್ಗೆ ಹೊರಟಿದ್ದಂತಹ ವಿಮಾನ, ಗುಜರಾತ್ನಿಂದ ಲಂಡನ್ಗೆ ಹೊರಟಿದ್ದ ವಿಮಾನ ಸೀದಾ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಪ್ರತ್ಯಕ್ಷದರ್ಶಿ ಜಂಬೋ ಜೈನ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಜೈನ್ ಅವರೇ, ನೀವು ನೋಡಿದ್ರ ಈ ಘಟನೆಯನ್ನ? ಓಕೆ, ಫೋನ್ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಇಟ್ಸ್ ಟ್ರೂಲಿ ಎನ್ ಎಮರ್ಜೆನ್ಸಿ. ಅಹಮದಾಬಾದ್ನಲ್ಲಿ ಯಾವ ಮಟ್ಟದಲ್ಲಿ ವಿಮಾನ ಸ್ಫೋಟ ಸಂಭವಿಸಿದೆ, ಇದನ್ನ ವಿಮಾನ ಸ್ಫೋಟ ಅಂತ ಕರಿಬಹುದೇನೋ. ಯಾಕಂತಂದ್ರೆ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ತಾಂತ್ರಿಕ ದೋಷ ಕಾಣಿಸಿಕೊಳ್ಳುತ್ತೆ. ಸೀದಾ ಕೆಳಗಡೆ ಬಂದು ಕಟ್ಟಡಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. ಏರ್ ಇಂಡಿಯಾ ವಿಮಾನ ಗುಜರಾತ್ನಿಂದ ಲಂಡನ್ಗೆ ಹೋಗ್ತಾ ಇದ್ದಂತಹ ಏರ್ ಇಂಡಿಯಾ ವಿಮಾನ ಟೇಕ್ ಆಫ್ ಆಗ್ತಾ ಇದ್ದ ಹಾಗೇನೆ ತಾಂತ್ರಿಕ ದೋಷ ಕಾಣಿಸಿಕೊಂಡು ಸೀದಾ ಕೆಳಗಡೆ ಬಂದು ಕಟ್ಟಡವೊಂದಕ್ಕೆ ಅಪ್ಪಳಿಸಿ ಸ್ಫೋಟಗೊಳ್ಳುತ್ತೆ. 242 ಜನಗಳು ಇದ್ರು ಅಂತ ಹೇಳಲಾಗ್ತಾ ಇದೆ. ತಕ್ಷಣವೇ ಇಮಿಡಿಯೇಟ್ ಆಗಿ ಇದರ ಕುರಿತಾಗಿ ತನಿಖೆಯನ್ನ ಕೈಗೊಳ್ಳಲಾಗುತ್ತೆ. ಪ್ರಧಾನಮಂತ್ರಿ ಸಚಿವಾಲಯ ಕೂಡ ಈ ಕುರಿತಾದ ಡೀಟೇಲ್ಸ್ ನ ಕೇಳಿದೆ ಅಂತ ಹೇಳಲಾಗ್ತಾ ಇದೆ. ಎಷ್ಟು ಜನ ಇದ್ರು, ಯಾವೆಲ್ಲ ಪ್ರಯಾಣಿಕರು. ನೋಡಿ ವಿಮಾನದ ಭಾಗ ನೀವು ಮಧ್ಯದಲ್ಲಿರುವ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಮೊದಲನೇ ವಿಂಡೋದಲ್ಲಿ ವಿಮಾನ ಹೇಗೆ ಸ್ಫೋಟಗೊಳ್ತು ಅನ್ನೋದನ್ನ ನೋಡ್ತಾ ಇದ್ದೀರಾ. ಎರಡನೇ ವಿಂಡೋ, ಮಧ್ಯದ ವಿಂಡೋದಲ್ಲಿ ವಿಮಾನದ ಒಂದಷ್ಟು ಭಾಗ ಹಿಂಭಾಗ ಆ ಕಟ್ಟಡದ ಮೇಲೆ ಅಪ್ಪಳಿಸಿರ್ತಕ್ಕಂಥದ್ದು ಅಲ್ಲೇ ಸಿಕ್ಕಾಕೊಂಡಿದೆ. ನೋಡ್ತಾ ಇದ್ರ ದೃಶ್ಯಗಳನ್ನ. ಮೂರನೇ ಭಾಗದಲ್ಲಿ ನೋಡ್ತಾ ಇದ್ರ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ವಿಮಾನದ ಹೊಗೆ, ಆ ಸುಟ್ಟಿರುವಂತಹ ಬೂದಿ ಸುತ್ತಮುತ್ತ ಕಟ್ಟಡದ ಮೇಲೆ ಆವರಿಸಿಕೊಂಡಿದೆ ಅನ್ನೋದನ್ನ ನಾವು ಮನಸ್ಸಿನಲ್ಲಿಯೂ ಕೂಡ ಯಾರು ಎಣಿಸಿರ್ಲಿಲ್ಲ. ಆ ವಿಮಾನದಲ್ಲಿ ಸಾವಿರಾರು ಕನಸುಗಳನ್ನ ಹೊತ್ತು ಇನ್ನೂ ಸಮೃದ್ಧವಾದ ಬದುಕನ್ನ ಕಟ್ಕೊಳ್ಬೇಕು ಅಂತ ಅದೆಷ್ಟು ಜನ ಲಂಡನ್ನತ್ತ ಹೊರಟಿದ್ರೋ ಗೊತ್ತಿಲ್ಲ. ಮೊದಲ ಬಾರಿಗೆ ಲಂಡನ್ಗೆ ಹೋಗ್ತಾ ಇದ್ದಂಥವ್ರು, ಅಥವಾ ಸದಾ ಬಿಸ್ನೆಸ್ಗೋಸ್ಕರ ಲಂಡನ್ಗೆ ತೆರಳುತ್ತಾ ಇದ್ದಂಥವ್ರು, ಅಥವಾ ಲಂಡನ್ ನಿವಾಸಿಗಳಾಗಿದ್ದವರು, ಊರಿಗೆ ಬಂದಿದ್ದವರು, ಯಾರೆಲ್ಲ ಇದ್ರು ಗೊತ್ತಿಲ್ಲ. ಒಟ್ಟಿನಲ್ಲಿ 242 ಮಂದಿ ಪ್ರಯಾಣಿಕರು ಆ ವಿಮಾನದಲ್ಲಿ ಇದ್ರು. ಈಗ ತಾನೇ ಮಧ್ಯಾಹ್ನ 1:17 ಟೇಕ್ ಆಫ್ ಆಗಿದ್ದ ವಿಮಾನ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಸೆಕೆಂಡುಗಳಲ್ಲಿ ವಾಪಸ್ ತಾಂತ್ರಿಕ ದೋಷದಿಂದ ಭೂಮಿಗೆ ಮತ್ತೆ ನೆಲಕ್ಕೆ ಮರಳತ್ತೆ. ನೆಲೆ ಅಲ್ಲಿ ಸಿಕ್ಲಿಲ್ಲ, ಅಲ್ಲಿ ಯಾವುದೋ ಒಂದು ಕಟ್ಟಡಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡು ಬಿಡುತ್ತೆ. ಗುಜರಾತ್ ಮುಖ್ಯಮಂತ್ರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಕರೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕೇಂದ್ರ ಸರ್ಕಾರ ಎಲ್ಲ ನೆರವನ್ನು ನೀಡ್ತೀವಿ ಅಂತ ಹೇಳಿದೆ. ತಕ್ಷಣ ಅಲ್ಲಿ ಆಸ್ಪತ್ರೆಗಳನ್ನ ಸಿದ್ಧಪಡಿಸಿ ಇಟ್ಟುಕೊಳ್ಳಲಾಗಿದೆ. ಏನೇ ಅಪಘಾತದ ಅಡ್ಮಿಷನ್ಸ್ ಬರ್ತವೆ, ಈಗ ಫೆಟಾಲಿಟೀಸ್ ಬರ್ತವೆ, ಅವುಗಳಿಗೋಸ್ಕರ ಸುತ್ತಮುತ್ತಲಿನ ಆಸ್ಪತ್ರೆಗಳನ್ನ ಸಿದ್ಧಗೊಳಿಸಿ ಇಟ್ಟುಕೊಳ್ಳಲಾಗಿದೆ. ಅಕಸ್ಮಾತ್ ಯಾರಾದರೂ ಬದುಕಿದ್ದಲ್ಲಿ ಅವರನ್ನ ಬದುಕಿಸಬೇಕು ಅನ್ನೋ ಕಾರ್ಯ ನೋಡ್ತಾ ಇದೀವಿ. ಸುತ್ತಮುತ್ತ ಅಲ್ಲಿ ರಕ್ಷಣಾ ಸಿಬ್ಬಂದಿ ಹುಡುಕ್ತಾ ಇದ್ದಾರೆ, ಅವಶೇಷಗಳಿಗಾಗಿ ಹುಡುಕ್ತಾ ಇದ್ದಾರೆ.
नहीं सर्वनाथ दूसरे लोग धर्मेश जी को फोन कीजिए, राहुल को फोन कीजिए, दोनों में से। ಸೂಟ್ ಕೇಸ್ಗಳು ವಿಮಾನದಲ್ಲಿ ಇದ್ದವರ ಸೂಟ್ ಕೇಸ್ಗಳು ಸಿಡಿದು ಬಿದ್ದಿರ್ತಕ್ಕಂಥದ್ದು. ಆ ಕಟ್ಟಡದಲ್ಲಿ ಇನ್ಯಾರಾದ್ರೂ ವಿಮಾನದಲ್ಲಿ ಬದುಕುಳಿದವರು ಸಿಕ್ಕಾಕೊಂಡಿದ್ದಾರಾ ಏನು ಅಂತ ಗೊತ್ತಿಲ್ಲ.